ततः प्रविश्य माचिमिमां प्रसुप्तां सञ्जीवयत्यखिलशक्तिधरस्फुरन्ना च हस्तचरणश्रवणत्वकादीन् प्राणान् नमो भगवते पुरुषाय तुभ्यं भवतीदनुभावादेडमो कोऽपि वाग्मी जडमतिरविजन्तुर्जायते प्राज्ञमूलिः सकलवचनचेतो देवता भारती सा मम वचसि दत्तां सन्निधिं मानसे च तपो विद्याविरक्त्यादिसद्गुणो गातुरानहं वादिराजगुरोन्वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रेतसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। ಸಂಹಿತಾ ಕ್ರಮ ಪದ ಇತ್ಯಾದಿಗಳ ಉಪಾಸನೆಯನ್ನು ಉಪನಿಷತ್ತು ತಿಳಿಸಿಕೊಟ್ಟಿತು. ಅದಾದ ಮೇಲೆ ಮುಂದೆ ಉಪನಿಷತ್ತು ಸ ಯದಿ ಪರೇಣ ಉಪಸೃತಃ ಸ್ವೇನ ವಾ ಅರ್ಥೇ ಅವಿವ್ಯಾಹರೇತ್ ಅವಿವ್ಯಾಹರ್ಷನ್ನೇವ ವಿದ್ಯಾತ್ ದಿವಂ ಸಂಹಿತಾಗಮತ್ ಅಂತ ಹೇಳಿಕೊಂಡು ಯಾರಿಗೆ ಈ ಉಪಾಸನೆಯ ಫಲ ಎಂಬುದನ್ನು ಉಪನಿಷತ್ತು ತಿಳಿಸಿಕೊಡ್ತದೆ. ಜ್ಞಾನಿಗಳಾಗಿರತಕ್ಕಂತಹ ದೇವತೆಗಳೇ ಈ ಉಪಾಸನೆಯ ಫಲವನ್ನು ಅನುಭವಿಸತಕ್ಕಂಥವರು ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತಂದರೆ ಸಾಮಾನ್ಯರಾಗಿರ್ತಕ್ಕಂಥವರು ಅದನ್ನು ಉಪಾಸನೆ ಮಾಡಿದ್ರೂ ಕೂಡ ದೇವತೆಗಳು ಜ್ಞಾನಿಗಳು ಅವರು ಮಾಡಿರ್ತಕ್ಕಂತಹ ಉಪಾಸನೆಯಷ್ಟು ಅದು ಫಲದಾಯಕವಾಗೋದಿಲ್ಲ. ಯಾಕೆ ಅಂತಂದರೆ ದೇವತೆಗಳು ಆ ಉಪಾಸನೆಯನ್ನು ಮಾಡುವಾಗ ಅದರಲ್ಲಿ ಪೂರ್ಣವಾಗಿರತಕ್ಕಂತಹ ಚಿಂತನೆಯನ್ನು, ಅದೇ ರೀತಿಯಾಗಿ ಆ ರೂಪಗಳು, ಅದೇ ರೀತಿಯಾಗಿ ಆ ರೂಪದಲ್ಲಿರತಕ್ಕಂತಹ ವೈಶಿಷ್ಟ್ಯತೆ ಇದೆಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ಅದನ್ನು ಉಪಾಸನೆಯನ್ನು ಮಾಡ್ತಾರೆ. ಆದ್ದರಿಂದ ದೇವತೆಗಳು ಬಹಳ ಚೆನ್ನಾಗಿ ಆ ಉಪಾಸನೆಯ ಫಲವನ್ನು ಹೊಂದುತ್ತಾರೆ. ಅದಾದ ಮೇಲೆ ಆ ದೇವತೆಗಳ ಅನುಗ್ರಹದಿಂದಾಗಿ ಉಪಾಸನೆಯನ್ನು ಮಾಡಿದಂತಹವನು ಕೂಡ ಅವನಿಗೆ ಒಳ್ಳೆಯ ಅನುಗ್ರಹವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ಏನು ಹೇಳಲಿಕ್ಕೆ ಹೊರಟಿದೆ ಅಂತ ಕೇಳಿದರೆ, ಅಧ್ಯಾಯದ ಈ ಐತರೇಯ ಉಪನಿಷತ್ತಿನ ಮಂತ್ರದ ಏನು ಕೊನೆಯನ್ನು ಅಧ್ಯಾಯದ ಪರಿಸಮಾಪ್ತಿಯಲ್ಲಿ ಆಗುವಾಗ ಬಹಳ ಚೆನ್ನಾಗಿ ಚತುಷ್ಕವರ್ಧಾಯುವತಿ ಸ್ವಪೇಶ ಘೃತ ಪ್ರಾತೀಕ ವಯುನಾನಿವಸ್ತೆ ತಸ್ಯಾಂ ಸುಪರ್ಣ ಅಂತ ಹೇಳಿಕೊಂಡು ಆ ವೇದ ಮಂತ್ರದ ಅರ್ಥವನ್ನು ಕಿಂಚಿತ್ತು ಅದನ್ನು ತಿಳಿಸಿಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ಚತುಷ್ಟಿಖಂಡಾಂತರಮಾತಿರೂಪೋ ಭಗವಾನ್ ಹರಿ ಅಂತ ಹೇಳಿಕೊಂಡು ಆ ಪರಮಾತ್ಮ, ಅದರಲ್ಲಿ ಪರಮಾತ್ಮನ ಮಡದಿಯಾಗಿರ್ತಕ್ಕಂತಹ ರಮಾದೇವಿ ಆ ಪರಮಾನಂದ ರೂಪನಾದ್ದರಿಂದಾಗಿ ಸುಪರ್ಣನಾಮಕನಾಗಿರ್ತಕ್ಕಂತಹ ಭಗವಂತ ತನ್ನ ಆ ಸ್ವರಮಣಕ್ಕಾಗಿ ಅವಳಲ್ಲಿ ಇರ್ತಾನೆ. ಸದಾ ಅಂತರ್ಗತನಾಗಿದ್ದುಕೊಂಡು ರಮಣಕರ್ತೃತ್ವವನ್ನು ಮಾಡ್ತಾನೆ. ಅದಾದ ಮೇಲೆ ಸ್ವಗತ ಭೇದ ವಿರ್ಜಿತನಾಗಿರ್ತಕ್ಕಂತಹ ಭಗವಂತ ಕ್ಷೀರಸಮುದ್ರವನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಆ ಪೂರ್ಣನಾಗಿರ್ತಕ್ಕಂಥವನು ಚ್ಯುತಿ ರಹಿತವಾಗಿರ್ತಕ್ಕಂತಹ ಜ್ಞಾನದಿಂದಾಗಿ ಎಲ್ಲರನ್ನೂ ಕೂಡ ಅನುಗ್ರಹವನ್ನು ಮಾಡ್ತಾನೆ. ಅದಾದ ಮೇಲೆ ವಾಗ್ನಾಮಕನಾಗಿರತಕ್ಕಂತಹ ಸರಸ್ವತಿ ಅವಳು ಕೂಡ ಅಭಿಮಾನಿಯಾಗಿ ಅಲ್ಲಿರ್ತಾಳೆ. ಹೀಗೆ ಆ ಭಗವಂತನ ಜೊತೆಗೆ ಆ ಮಡದಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ
ಇರ್ತಾಳೆ ಎಂಬುದನ್ನು ಉಪನಿಷತ್ತು ತಿಳಿಸಿಕೊಡ್ತದೆ. ಅದಾದ ಮೇಲೆ ದೇಹದಲ್ಲಿರ್ತಕ್ಕಂತಹ ಅಸ್ಥಿಯಲ್ಲಿ ಅಸ್ಥಿಗತನಾಗಿರ್ತಕ್ಕಂಥವನು ಸಂಧಿಗತ ರೂಪದಲ್ಲಿ ಭಗವಂತ ಒಂದೊಂದು ರೂಪದಲ್ಲಿ ತಾನು ದೇಹದಲ್ಲಿ ಇರ್ತಾನೆ. ಯಾಕೆಂತಂದರೆ ಆ ಎಲ್ಲವುಗಳು ಕೂಡ ಅಸ್ಥಿ, ಮೇಧ, ರಕ್ತ, ಅದೇ ಆದಮೇಲೆ ನಾಡಿಗಳು ಇವೆಲ್ಲವೂ ಕೂಡ ತಾವು ಒಂದು ಕ್ರಿಯೆಯನ್ನು ಮಾಡಬೇಕು ಅಂತಾದರೆ ಅದರಲ್ಲಿ ಭಗವಂತ ಇದ್ದುಕೊಂಡು ಆ ಎಲ್ಲವನ್ನೂ ಕೂಡ ಅವನು ನಡೆಸಿಕೊಂಡು ಹೋಗ್ತಾನೆ. ಅದಾದ ಮೇಲೆ ಅಸ್ಥಿ, ಮಜ್ಜ ಇತ್ಯಾದಿ ಶಬ್ದಗಳು ಕೂಡ ಭಗವತ್ಪರ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಶರೀರಾಖ್ಯಸ್ಯ ಆತ್ಮನಃ ಆತ್ಮ ಆದಾನಾದಿಕರ್ತ ಅಂತ ಹೇಳಿಕೊಂಡು ಎಲ್ಲ ಶರೀರಾದಿಗಳಲ್ಲಿ ಇದ್ದುಕೊಂಡು ಅಸ್ಥಿ ಮಜ್ಜೆ ತಾನು ಸಂಧಿಯಲ್ಲಿ 720 ರೂಪಗಳಲ್ಲಿ ಇರ್ತಾನೆ ಎಂಬುದಾಗಿ ಉಪನಿಷತ್ತು ಅಲ್ಲಿರ್ತಕ್ಕಂತಹ ಭಗವಂತನ ರೂಪಗಳನ್ನು ಹೇಳ್ತಾರೆ. ಅದಾದ ಮೇಲೆ ಭಗವಂತನ ರಾತ್ರಿ, ಅಹಸ್ಸು ಇತ್ಯಾದಿ ಶಬ್ದಗಳನ್ನು ಸಮನ್ವಯ ಮಾಡ್ತಾರೆ. ಹೇಗೆ ಭಗವಂತ ಅಹಂ ಶಬ್ದದಿಂದ, ರಾತ್ರಿ ಶಬ್ದದಿಂದಾಗಿ, ಎಲ್ಲ ಶಬ್ದಗಳಿಂದಾಗಿ ವಾಚ್ಯನಾಗಿದ್ದಾನೆ ಅಂತ ಕೇಳಿದರೆ, ಆಹಾರತ್ವಾತ್ ಅಹರ್ನಾಮ, ರಾತ್ರಿನಾಮ ರತಿಪ್ರದ. ಭಗವಂತ ಆಹಾರ್ಯತ್ವಾತ್ ಎಲ್ಲರನ್ನೂ ಕೂಡ ಏನು ಯಾರಿಂದಲೂ ಕೂಡ ಅಪಹರಿಸಲಾಗದೇ ಇರತಕ್ಕಂಥವನು. ಭಗವಂತನನ್ನು ಅಪಹಾರ ಮಾಡ್ತೇನೆ ಅಂತ ಹೇಳಿದರೆ ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ಅಂತಹ ಭಗವಂತ ಆಹಾರ್ಯ, ಮತ್ತು ಹೃನ್ಯ ಹರಣೆ, ಮತ್ತು ಕಳ್ಳರು ಭಗವಂತನನ್ನು ಅಪಹಾರ ಮಾಡಲಿಕ್ಕಾಗುವುದಿಲ್ಲ. ಭಕ್ತರು ಭಗವಂತನನ್ನು ಅಪಹರಿಸಬಹುದು. ಹೇಗೆ ಅಂತ ಕೇಳಿದ್ರೆ ಅವನ ನಾಮ ಸಂಕೀರ್ತನೆಯ ಮೂಲಕವಾಗಿ ಭಗವಂತ ಯಾರು ಭಕ್ತರಿದ್ದಾರೆ ಅವರಲ್ಲಿರ್ತಕ್ಕಂತಹ ಎಲ್ಲ ಪಾಪ ರಾಶಿಗಳನ್ನು ಭಗವಂತ ದೂರ ಮಾಡ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ರಾತ್ರಿ, ಭಗವಂತ ರಾತ್ರಿ ಎಂದು ಅನಿಸಿಕೊಂಡಿದ್ದಾನೆ. ಯಾಕೆ ಅಂತಂದರೆ ಸಂತೋಷದಾಯಕ, ಯಾರಿಗೆ ಸಂತೋಷವನ್ನು ನೀಡಬೇಕು ಅಂಥವರಿಗೆ ರಾತ್ರಿನಾಮ ರತಿಪ್ರದ. ಭಗವಂತ ರಾತ್ರಿ ನಾಮಕನಾಗಿದ್ದಾನೆ ಮತ್ತು ರತಿಪ್ರದನಾಗಿದ್ದಾನೆ. ರತಿಪ್ರದತ್ವ ಭಗವಂತನಲ್ಲಿ ಉಂಟು. ಅದಕ್ಕೋಸ್ಕರವಾಗಿ ಭಗವಂತನನ್ನು ರಾತ್ರಿ ಅಂತ ಎಂಬುದಾಗಿ ಕರೀತಾರೆ. ಅದಾದ ಮೇಲೆ ಭಗವಂತ ಸಂಧಾನಾಥ ಸಂಧಿನಾಮಾಸು, ಭಗವಂತ ಸಂಧಿ ತನಿಸಿಕೊಳ್ತಾನೆ. ಯಾಕೆ ಅಂತಂದರೆ ಹಗಲು ರಾತ್ರಿ, ಬೆಳಗ್ಗೆ ಮಧ್ಯಾಹ್ನ, ಅದೇ ರೀತಿಯಾಗಿ ರಾತ್ರಿ ಹಗಲು, ಹೀಗೆ ಎಲ್ಲದಕ್ಕೂ ಕೂಡ ಭಗವಂತ ಸಂಧಾತೃ, ಸಂಧಿ, ಎಲ್ಲ ದೇಹದ ಸಂಧಿಗಳಲ್ಲಿದ್ದಾನೆ. ಭಗವಂತ ನಾವು ನ್ಯಾಸವನ್ನು ಮಾಡುವಾಗ ಭಗವಂತನನ್ನು ಅಜಾದಿ ರೂಪಗಳನ್ನು ನಾವು ದೇಹದ ಸಂಧಿಗಳಲ್ಲಿ ನ್ಯಾಸ ಮಾಡ್ತೇವೆ. ಯಾಕೆ ಅಂತಂದರೆ ಅಲ್ಲಿದ್ದುಕೊಂಡು ಭಗವಂತ ಸಂಧಾತೃ ನೆನೆಸಿಕೊಂಡಿದ್ದಾನೆ. ಅದರಿಂದಾಗಿ ಅವನು ಸಂಧಿ ನೆನೆಸಿಕೊಳ್ಳುತ್ತಾನೆ. ಅದಾದ ಮೇಲೆ ಮುಂದೆ ತಾನ್ನೇವ ಅಸ್ಥಿಷು ಮಜ್ಜಾಸು, ಭಗವಂತ ಅಸ್ಥಿ ಮಜ್ಜ ಎಲ್ಲವುಗಳಲ್ಲಿಯೂ ಕೂಡ ತಾನಿದ್ದಾನೆ. ಅಸ್ಥಾನಾತ್ ಮದನಾಚ್ಚೈವ ಅಸ್ಥಿಮಚ್ಚಾಭಿಧಾನಿತ, ಭಗವಂತ ಸದಾ ಸಂಚಾರಿಸ್ತಾನೆ. ಆದ್ದರಿಂದಾಗಿ ಅಸ್ಥಿ ಮತ್ತು ಆನಂದವನ್ನು ಉಂಟು ಕೊಡ್ತಾನೆ, ಅದು ಮಾಡ್ತಾನೆ. ಅದರಿಂದಾಗಿ ಅವನು ಮಜ್ಜ ನೆನೆಸಿಕೊಳ್ತಾನೆ. ಅದಾದ ಮೇಲೆ ಮುಂದೆ ಮಜ್ಜೆಯಲ್ಲಿ ಅದೇ ರೇತಸ್ಸಾಗಿ ಪರಿಣಾಮ ಹೊಂದುತ್ತದೆ. ರೇತಸ್ಸಿನಲ್ಲಿ ಪ್ರಾಣ ಭಗವಂತ ವಿಶೇಷವಾಗಿ ಅಲ್ಲಿರ್ತಾನೆ, ಸನ್ನಿಹಿತನಾಗಿರ್ತಾನೆ. ಮುಂದೆ ಆ ರೇತಸ್ಸು ಅದೇ ಸ್ತ್ರೀಯ ಗರ್ಭವನ್ನು ಪ್ರವೇಶ ಮಾಡಿದಾಗ
ಮಜ್ಜೈವ ರೇತೋ ಭವತಿ ರೇತಸ್ಸಿಸ್ಥೋ ವಿಶೇಷತಃ. ಭಗವಂತ ಆ ಪ್ರಾಣ ರೇತಸ್ಸಿನಲ್ಲಿದ್ದುಕೊಂಡು ಅವನು ಸ್ತ್ರೀಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಪ್ರಾಣಸ್ಥೇನ ತದ್ರೇತಃ ನ ಗರ್ಭತ್ವಂ ಮೃಚೇತ್ವಯತ್. ಅವನು ರೇತಸ್ಸಿನ ಮೂಲಕವಾಗಿ ಸ್ತ್ರೀಯ ಗರ್ಭವನ್ನು ಪ್ರವೇಶ ಮಾಡುವ ಮೂಲಕವಾಗಿ ಅಲ್ಲಿ ಅದು ಗರ್ಭವಾಗಿ ಪರಿಣಾಮವಾಗಿದೆ. ಆದರೆ ಕೆಲವು ಸಂದರ್ಭದಲ್ಲಿ ರೇತಸ್ಸು ಹೋದರೂ ಕೂಡ ಆ ರೇತಸ್ಸು ಅದು ಗರ್ಭದ ಉತ್ಪತ್ತಿಗೆ ಕಾರಣ ಆಗೋದಿಲ್ಲ. ಯಾಕೆ ಅಂತಂದರೆ ವಿಶೇಷ ಪ್ರಾಣ ಸಂಬಂಧ ವರ್ಜಿತಾನಿ ಅತಃ ಅವನು ಅದರಲ್ಲಿ ಪ್ರಾಣನ ಸನ್ನಿಧಾನ ಇಲ್ಲ. ಆದ್ದರಿಂದಾಗಿ ಕೆಲವು ಸಂದರ್ಭದಲ್ಲಿ ಎಲ್ಲ ರೇತಸ್ಸುಗಳು ಕೂಡ ಅದು ಗರ್ಭಕ್ಕೆ ಕಾರಣ ಆಗೋದಿಲ್ಲ. ಗರ್ಭಾಧಾನ ಆಗ್ತದೆ, ಗರ್ಭಾಧಾನ ಆದರೂ ಕೂಡ ಅಲ್ಲಿ ರೇತಸ್ಸು ಹೋದರೂ ಕೂಡ ವೀರ್ಯ ರೇತಸ್ಸಿನ ಜೊತೆಗೆ ಸಂಬಂಧವಾದರೂ ಕೂಡ ಅಲ್ಲಿ ಗರ್ಭ ಎಂಬುದು ಉಂಟಾಗುವುದಿಲ್ಲ. ಗರ್ಭ ಆಗದೇ ಇರುವುದಕ್ಕೆ ಕಾರಣ ಏನು ಕೇಳಿದ್ರೆ ಅಲ್ಲಿ ಹೇಳ್ತಾರೆ ವಿಶೇಷ ಪ್ರಾಣ ಸಂಬಂಧ ವರ್ಜಿತಾನಿ. ಪ್ರಾಣನ ಸಂಬಂಧ ಇರದೇ ಇರುವಿಕೆ, ಪ್ರಾಣ ಸಂಬಂಧ ವರ್ಜಿತತ್ವ ಎಂಬುದು ಕಾರಣ. ಆದ್ದರಿಂದಾಗಿ ನಾವು ಮಾಂಸಾದೀನಿ ಗರ್ಭತ್ವಂ ಯಾಂತ್ಯತಃ ಸಹಿ ರೇತಸಿ. ಕೇವಲ ರೇತಸ್ಸೇ ಯಾವಾಗಲೂ ಕೂಡ ರೇತಸ್ಸೇ ಮೂಲಕವಾಗಿ ಗರ್ಭ ಆಗುವಂತಹದ್ದು. ಪ್ರಾಣನ ವಿಶೇಷ ಸಂವಿಧಾನವಿಲ್ಲದಿರತಕ್ಕಂಥ ಮಾಂಸ ಇತರ ಧಾತುಗಳು ಅದರಿಂದಾಗಿ ಯಾವ ಕಾಲಕ್ಕೂ ಕೂಡ ಗರ್ಭ ಅದಾಗೋದಿಲ್ಲ ಅಂತ ಹೇಳ್ತಾರೆ. ರೇತಸ್ಸಿನಲ್ಲಿ ಪ್ರಾಣನ ಸಂವಿಧಾನ ಇದ್ದಾಗ ಅಲ್ಲಿ ಗರ್ಭ ಎಂಬುದು ಬರ್ತದೆ. ಆದ್ದರಿಂದ ಗರ್ಭಕ್ಕೆ ವಿಶೇಷವಾಗಿ ಸನ್ನಿಹಿತನಾಗಿರತಕ್ಕಂಥವನು ಭಗವಂತ ಅಂತ ಇಲ್ಲಿ ಹೇಳ್ತಾರೆ. ನಾರಾಯಣ ಪ್ರಾಣ ಇವರೆಲ್ಲರೂ ಕೂಡ ಇದ್ದಾಗ ಮಾತ್ರ ಅದು ಕಾರಣವಾಗ್ತದೆ ಎಂಬುದಾಗಿ ಉತ್ತರವನ್ನು ಕೊಡ್ತಾರೆ. ಅದಾದ ಮೇಲೆ ಮುಂದೆ ಪುರುಷ ಶರೀರ, ಪುರುಷ, ಛಂದಪುರುಷ, ವೇದಪುರುಷ, ಮಹಾಪುರುಷ ಅಂತ ಹೇಳಿಕೊಂಡು ಇಲ್ಲಿ ಬೇರೆ ಬೇರೆ ಆ ಥರ ವಿಶೇಷವಾಗಿರತಕ್ಕಂತಹ ವಿಶೇಷಣವನ್ನು ಆ ಭಗವಂತನ ವ್ಯವಸ್ಥೆಯನ್ನು ಹೇಳ್ತಾರೆ. ಅದಾದ ಮೇಲೆ ಮುಂದೆ ಒಂದು ವೇದ ಮಂತ್ರದ ಅರ್ಥವನ್ನು ಹೇಳ್ತಾರೆ. ಚಿತ್ರಂ ದೇವಾನಾಂ ಉದಾಗಾದನೀಕಂ ಚಕ್ಷುರ್ಮಿತ್ರಸ್ಯ ವರುಣಸ್ಯಾಗ್ನೇ ಆಪ್ರಾಧ್ಯಾವಯ ಪೃಥಿವೀಂ ಅಂತರಿಕ್ಷಂ ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚ. ಭಗವಂತ ಆ ಸೂರ್ಯನಲ್ಲಿರ್ತಕ್ಕಂಥವನು, ಪ್ರದ್ಯುಮ್ನ ಅನಿರುದ್ಧ ಜ್ಞಾನಸ್ವರೂಪನಾಗಿರ್ತಕ್ಕಂಥವನು, ಶಿವನಲ್ಲಿರ್ತಕ್ಕಂಥವನು, ಅದೇ ರೀತಿಯಾಗಿ ಪುರುಷ ಶರೀರಾಭಿಮಾನದಲ್ಲಿರ್ತಕ್ಕ ಅನಿರುದ್ಧ, ಎಲ್ಲರೂ ಕೂಡ ಇದೆಲ್ಲ ಯಾರೋ ಕೇಳಿದರೆ ಇದು ಭಗವಂತನೇ ಹೊರತು ಪರಮಚೇತನಾಗಿರ್ತಕ್ಕಂತಹ ದೇವತೆಗಳಿಗೆ ಪ್ರೇರಕ, ಜನಕ, ಮಿತ್ರ, ವರುಣ, ಅಗ್ನಿಗಳಿಗೆ ಜ್ಞಾನಪ್ರದ, ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ಭಗವಂತ ಉದಯಿಸಿದ್ದಾನೆ. ಸ್ಥಾವರ ಜಂಗಮಾತ್ಮಕವಾಗಿರ್ತಕ್ಕಂತಹ ಸಕಲ ಪ್ರಪಂಚಗಳಿಗೆ ಆ ಭಗವಂತ ಕಾರಣ. ಅವನೇ ಇಡೀ ಜಗತ್ತನ್ನು, ಭೂಮಿ ಅಂತರಿಕ್ಷವನ್ನು ತನ್ನ ಪ್ರಕಾಶದ ಮೂಲಕವಾಗಿ ಅವನು ಉದಯಿಸಿದ, ಪ್ರೇರೇಪಿಸಿದ ಎಂಬುದಾಗಿ ಉಪನಿಷತ್ಕಾರರು ಭಗವಂತನ ವ್ಯವಸ್ಥೆಯನ್ನು ಹೇಳ್ತಾರೆ. ಇಷ್ಟು ಭಗವಂತ ತನ್ನ ವ್ಯವಸ್ಥಿತವಾಗಿರತಕ್ಕಂತಹ ಕ್ರಿಯೆಯಿಂದಾಗಿ ಜಗತ್ತನ್ನು ಮಾಡಿದ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಯಾರಿಗೆ ಅಧಿಕಾರ ಇಲ್ವೋ ಅಂಥವರಿಗೆ ಉಪದೇಶವನ್ನು ಮಾಡಬಾರದು ಅಂತ. ಅಯೋಗ್ಯವಾಗಿರತಕ್ಕಂಥ ಪದವಿಯನ್ನು ಬಯಸಿದ್ರೇನೆ ಅವನು ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಇನ್ನು ಅಯೋಗ್ಯರಿಗೆ ಜ್ಞಾನೋಪದೇಶವನ್ನು ಮಾಡಿದ್ದರೂ ಕೂಡ ಇಷ್ಟೇ ಅನರ್ಥ ಇದೆ. ಅಯೋಗ್ಯರಾಗಿರ್ತಕ್ಕಂಥವರಿಗೆ ಯಾವ ಕಾಲಕ್ಕೂ ಕೂಡ ಆ ಜ್ಞಾನೋಪದೇಶವನ್ನು ಮಾಡಬಾರ್ದು ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಈ ಅಯೋಗ್ಯನಾಗಿರ್ತಕ್ಕಂಥವನು ಅದು ಏನಾಗ್ತದೆ ಅಂತ ಕೇಳಿದರೆ
ಒಂದು ವೇಳೆ ಭಗವಂತನನ್ನ ಸಂವತ್ಸರ ನಾಮಕನಾಗಿರ್ತಕ್ಕಂತಹ ಭಗವಂತ ಅನಂತ ಶಕ್ತಿ, ಅನಂತ ರೂಪ, ಪೂರ್ಣವಾಗಿರತಕ್ಕಂತಹ ಶಕ್ತಿಯುಳ್ಳವನು, ಸತ್ಯಕಾಮನಾಗಿರ್ತಕ್ಕಂಥವನು, ಪೂರ್ಣ ಭಕ್ತೃ, ಇಂತಹ ಭಗವಂತನನ್ನ ಅಯೋಗ್ಯರಾಗಿರ್ತಕ್ಕಂಥವರಿಗೆ ಒಂದು ವೇಳೆ ಉಪದೇಶವನ್ನು ಮಾಡಿದ ಅಂತ ಹೇಳಿದರೆ ಆವಾಗ ಅದು ಏನಂತ ಕೇಳಿದ್ರೆ ಒಳ್ಳೆಯ ಒಂದು ಏನು ದುಗ್ಧದೋಹ ಅಸ್ಯ ವೇದಾಹ ಭವಂತಿ, ಒಂದು ಬರಡಾಗಿರತಕ್ಕಂತಹ ಏನು ದನ ಅಂಥವರ ಮತ್ತೊಂದು ಅಯೋಗ್ಯರಾಗಿರ್ತಕ್ಕಂಥ ಉಪದೇಶ ಮಾಡೋದು, ಮತ್ತು ಅಂಥವರಿಗೆ ಮಹಾವ್ರತ ಯಾಗದಲ್ಲಿ ಪೌರೋಹಿತ್ಯವನ್ನು ಮಾಡುವಂತಹದ್ದು, ಅಂಥವನು ಕಲಿತಕ್ಕಿರತಕ್ಕಂತಹ ವಿದ್ಯೆ ಅದು ಹಾಲು ಕರೆದು ಬರಡಾಗಿರತಕ್ಕಂತಹ ದನ. ಹೇಗೆ ಒಂದು ದನ ಅದು ದುಗ್ಧದೋಹ ಎಲ್ಲ ರೀತಿಯಾಗಿರ್ತಕ್ಕಂಥ ಹಾಲುಗಳನ್ನು ಕರೆದಾಗಿದೆ, ಆವಾಗ ಆ ದನ ಅದು ದನ ಪ್ರಯೋಜಕ. ಆದರೆ ಹಾಲು ಇಲ್ಲದೇ ಇರುವುದರಿಂದಾಗಿ ಅದನ್ನು ಯಾರೂ ಕೂಡ ಸ್ವೀಕಾರ ಮಾಡುವುದಿಲ್ಲ. ಹೀಗೆ ಅಯೋಗ್ಯರಿಗೆ ಕೊಟ್ಟಿರತಕ್ಕಂತಹ ವಿದ್ಯೆ, ಅಯೋಗ್ಯರಿಗೆ ಒಂದು ವೇಳೆ ಆ ಜ್ಞಾನೋಪದೇಶವನ್ನು ಮಾಡಿದ ಅಂತ ಹೇಳಿದ್ರೆ ಅದು ನಿಷ್ಫಲ, ಯಾವುದಕ್ಕೂ ಕೂಡ ಅವನಿಗೆ ಪ್ರಯೋಜನ ಬರುವುದಿಲ್ಲ, ಮತ್ತು ಐಹಿಕ ಫಲವೂ ಇಲ್ಲ, ಆಮುಷ್ಮಿಕವಾಗಿರತಕ್ಕಂತಹ ಫಲವನ್ನು ಕೂಡ ಅನುಭವಿಸುವುದಿಲ್ಲ. ಐಹಿಕ, ಆಮುಷ್ಮಿಕ, ಪಾರತ್ರಿಕ ಈ ಯಾವ ರೀತಿಯಾಗಿರ್ತಕ್ಕಂತಹ ಫಲವೂ ಕೂಡ ಆ ಯಾರು ಕಲಿತಿರ್ತಕ್ಕಂತಹ ವಿದ್ಯೆ ಅವನಿಗೆ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಅದಾದ ಮೇಲೆ ಸತ್ಕರ್ಮದಿಂದಾಗಿ ಫಲವನ್ನು ಸಂಪಾದನೆ ಮಾಡತಕ್ಕಂತಹ ಮಾರ್ಗ ಇದೂ ಕೂಡ ಲಭಿಸೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ತಾನು ಕಲಿತಿರತಕ್ಕಂತಹ ವಿದ್ಯೆ ಅದು ನಿಷ್ಫಲವಾಗಿ ವ್ಯರ್ಥವಾಗಿ ಹೋಗ್ತದೆ ಅಂತ ಎಂಬುದಾಗಿ ಎಚ್ಚರಿಕೆಯನ್ನು ನೀಡುತ್ತಾರೆ. ಅಯೋಗ್ಯರಿಗೆ ಉಪದೇಶವನ್ನು ಕೊಡಲೇಬಾರದು. ಯಸ್ತಿತ್ಯಾಜ ಸಚಿವಿದಂ ಸಖಾಯಂ ತಸ್ಯ ವಾಚ್ಯ ವಿಭಾಗ್ಯೋ ಅಸ್ತಿ ಯದಿ ಮೃಣೋತ್ಯಲಕಂ ಮೃಣೋತೀರ ಹಿ ಪ್ರವೇದ ಸುಕೃತಸ್ಯ ಪಂಥ. ಒಬ್ಬ ಜ್ಞಾನಿ ಅಯೋಗ್ಯರಾಗಿರ್ತಕ್ಕಂಥವರಿಗೆ ಜ್ಞಾನವನ್ನು ಉಪದೇಶ ಮಾಡಬಾರದು ಎಂಬುದನ್ನು ಹೇಳ್ತಾರಂತೆ. ಉಪನಿಷತ್ತು ಹೇಳಿದೆ. ಅದೇ ರೀತಿಯಾಗಿ ಒಬ್ಬ ಋಷಿಗಳು, ಜ್ಞಾನಿಗಳು ಕೂಡ ಈ ವಿಷಯವನ್ನು ತಿಳಿಸಿದ್ದಾರೆ ಎಂಬುದನ್ನು ಹೇಳ್ತಾರೆ. ಮತ್ತೆ ಹೇಗೆ ಅಂತ ಕೇಳಿದರೆ, ಶರೀರದಲ್ಲಿ ತನ್ನೊಂದಿಗೆ ಇದ್ದುಕೊಂಡು ಉಪಕಾರವನ್ನು ಮಾಡುವಂತಹದ್ದು, ಮತ್ತು ತನ್ನ ಪ್ರಾಚೀನವಾಗಿರತಕ್ಕಂತಹ ಕರ್ಮಗಳನ್ನು ತಿಳಿದಿರತಕ್ಕಂತಹ ಅಂತಹ ಪರಮಾತ್ಮನನ್ನು ಯಾರು ಅಯೋಗ್ಯರಿಗೆ ಉಪದೇಶವನ್ನು ಮಾಡ್ತಾನೋ, ಅಂಥವನಿಗೆ ಉಪದೇಶವನ್ನು ನೀಡುವ ಮೂಲಕ ತ್ಯಾಗವನ್ನು ಮಾಡ್ತಾನೋ, ತಾನು ಕಲಿತಿರ್ತಕ್ಕಂತಹ ವಿದ್ಯೆ ಯಾವುದಕ್ಕೂ ಪ್ರಯೋಜನ ಇಲ್ಲ, ನಿಷ್ಫಲ. ಅದಾದ ಮೇಲೆ ಅಧ್ಯಯನ ಮಾಡುವುದೆಲ್ಲ ನರಕ ಸಾಧನವಾಗಿ ಬಿಡ್ತದೆ. ಏನು ಅವನಿಗೆ ಪುಣ್ಯಪ್ರದ ಆಗುವುದಿಲ್ಲ. ಅದು ಪಾರತ್ರಿಕ, ಆಮುಷ್ಮಿಕ, ಒಳ್ಳೆಯ ಸ್ವರ್ಗಾದಿಗಳು, ಮೋಕ್ಷಾದಿಗಳನ್ನು ಕೊಡುವುದಕ್ಕೆ ಆಗಬೇಕು. ಆದರೆ ಅದು ಅವನಿಗೆ ಸಿಗೋದಿಲ್ಲ. ಅದಾದ ಮೇಲೆ ಆ ವೇದದ ಫಲ ಅದೂ ಸಿಗೋದಿಲ್ಲ. ಅದಾದ ಮೇಲೆ ಎರಡು ಅನಿಷ್ಟಗಳು, ತ್ಯಾಗ ಮಾಡುವನು ಅಂಥವನು ನೇರವಾಗಿ ಅಂಧನ್ ತಮಸ್ಸಿಗೆ ಹೋಗ್ತಾನೆ. ಮತ್ತು ಸ್ತೋತ್ರ ತಂದೆಗಾಗಿ, ಗುರುವಿಗಾಗಿ ಅವನು ಮಂತ್ರೋಪಯೋಗವನ್ನು ಮಾಡಬೇಕು. ಆದರೆ ಇತರರಿಗೆ, ಯಾವುದೋ ಅಯೋಗ್ಯನಾಗಿರ್ತಕ್ಕಂಥವನಿಗೆ ಮಂತ್ರೋಪಯೋಗವನ್ನು ಮಾಡಿದ ಅಂತ ಹೇಳಿದರೆ ಅಂಥವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲವು ಸಿಗೋದಿಲ್ಲ ಎಂಬುದಾಗಿ ಎಚ್ಚರಿಕೆಯನ್ನು ನಮಗೆ ನೀಡುತ್ತಾರೆ. ಹೀಗೆ ಯಾವ ಕಾಲಕ್ಕೂ ಕೂಡ ಅಯೋಗ್ಯನಾಗಿರ್ತಕ್ಕಂಥವನಿಗೆ ಯಾಗದ ಅಥವಾ ಮಂತ್ರಗಳ ಪ್ರಯೋಗವನ್ನು ಮಾಡಬಾರದು ಎಂಬುದಾಗಿ ನಮಗೆ ಉತ್ತರವನ್ನು ಕೊಡ್ತಾರೆ. ಅದಾದ ಮೇಲೆ ಸೃಷ್ಟಿಲಯಾದಿಗಳು, ಭಗವಂತ ಸೃಷ್ಟಿಲಯಾದಿಗಳನ್ನು ಮಾಡ್ತಾ ಇರ್ತಾನೆ. ಅನಂತವಾಗಿರತಕ್ಕಂತಹ ಜಗತ್ತು, ಅನಂತವಾಗಿರತಕ್ಕಂತಹ ಸೃಷ್ಟಿ, ಅಂತಹ ಜಗತ್ತನ್ನು
ಅನಂತವಾಗಿ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಮಾಡ್ತಾನೆ. ಇಲ್ಲಿ ಮರಣ ಸೂಚಕ, ಅದಕ್ಕೆ ಯಾವ ರೀತಿಯಾಗಿರತಕ್ಕಂತಹ ಮರಣ ಸೂಚಕ, ಅದರ ದುರ್ನಿಮಿತ್ತಗಳು, ಅದಕ್ಕಿರತಕ್ಕಂತಹ ಪರಿಹಾರವನ್ನು ಕೂಡ ಉಪನಿಷತ್ತು ಕೊಡ್ತದೆ. ಏನು ಅಂತಂದರೆ, ಸೂರ್ಯಮಂಡಲದಲ್ಲಿರತಕ್ಕಂತಹ ಭಗವಂತ, ಆ ಶರೀರದಲ್ಲಿ ಅಂತಹ ಭಗವಂತ ಚಿನ್ಮಯ ರೂಪ, ಆ ಚಿನ್ಮಯ ರೂಪನಾಗಿರತಕ್ಕಂತಹ ಭಗವಂತ ಈ ದೇಹದಿಂದ ನಾವು ಜೀವ ಈ ಶರೀರವನ್ನು ಬಿಟ್ಟು ಹೋಗತಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ದುರ್ನಿಮಿತ್ತಗಳು ಕಾಣ್ತವೆ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಸೂರ್ಯಚಂದ್ರರು ಏಕತ್ರ ಒಂದೇ ಸೂರ್ಯ ಚಂದ್ರನಂತೆ ಕಾಣಿಸ್ತಾನೆ. ಅದಾದ ಮೇಲೆ ಸೂರ್ಯನಲ್ಲಿ ಕಿರಣಗಳು ಕಾಣುವುದಿಲ್ಲ. ಅಂತರಿಕ್ಷವು ಒಂದು ರೀತಿಯಾಗಿ ಒಂದು ಕಡು ಕೆಂಬಣ್ಣವಾಗಿ ಕಾಣಿಸುವಂತಹದ್ದು. ಅದಾದ ಮೇಲೆ ಸೂರ್ಯನಲ್ಲಿ ತೂತು ಅಂದರೆ ಅದರಲ್ಲಿ ಒಂದು ರೀತಿಯಾಗಿರತಕ್ಕಂತಹ ದುರ್ನಿಮಿತ್ತಗಳು, ಇದೆಲ್ಲವೂ ಕೂಡ ದುರ್ನಿಮಿತ್ತಗಳು ಕಾಣ್ತವೆ. ಅದಕ್ಕೋಸ್ಕರವಾಗಿ ಈ ದುರ್ನಿಮಿತ್ತಗಳು ಕಂಡುಬಂತು ಅಂತಾದರೆ ಆದಿಪ್ರತ್ತಸ್ಯ ರೇತಸಃ ಯದಂತಿ ಎಚ್ಚ ದೂರಕ್ಕೆ ಇತ್ಯಾದಿ ಮಂತ್ರಗಳನ್ನು ಉಪದೇಶ ತೆಗೆದುಕೊಂಡು ಅದನ್ನು ಪಠಣ ಮಾಡಬೇಕು ಅಂತ ಹೇಳ್ತಾರೆ. ಜೀವನು ಯಾವ ಕಾಲಕ್ಕೂ ಕೂಡ ಶಾಶ್ವತನಲ್ಲ. ಒಂದಲ್ಲ ಒಂದು ದಿವಸ ದೇಹವನ್ನು ಬಿಡಲೇಬೇಕಾಗಿರತಕ್ಕಂತಹದ್ದು. ಈ ದೇಹ ಯಾವ ಕಾಲಕ್ಕೂ ಕೂಡ ಶಾಶ್ವತವಾಗಿ ಇರುವಂತಹದ್ದಲ್ಲ. ತಾನೇನು 100 ವರ್ಷ 200 ವರ್ಷ ಬದುಕುವನಲ್ಲ. ಯಾಕೆ? ತನ್ನ ವಯಸ್ಸು ಏನಿದ್ರೂ ಕೂಡ ಅದೊಂದು ಈಗಿನ ವ್ಯವಸ್ಥೆಯ ಮೂಲಕವಾಗಿ ಒಂದು 50, 60 ವರ್ಷ 70 ವರ್ಷ ಬದುಕಿದ್ರು ನೋಡ್ದು. ಅದಕ್ಕೋಸ್ಕರವಾಗಿ ತಾನು ತನ್ನ ಜೀವಿತ ಕಾಲದಲ್ಲಿ ತಾನು ಪೂರ್ಣವಾಗಿ ಭಗವಂತನಿಗೋಸ್ಕರವಾಗಿ ಭಗವನ್ಮಯವಾಗಿ ಭಗವಂತನ ಚಿಂತನೆಯಲ್ಲಿ ತನ್ನ ಜೀವನವನ್ನು ಮುಡಿಪಾಗಿ ಇರಿಸಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ದುರ್ನಿಮಿತ್ತಾನಿ ವಿಷ್ಣುರಪಗಚ್ಚತಿ ಸರ್ವಮೇವ. ಅದಕ್ಕೋಸ್ಕರವಾಗಿ ಎಲ್ಲ ವೇದಾದಿಗಳನ್ನು ಪುರಾಣಾದಿಗಳನ್ನು ತಾನು ಜಪವನ್ನು ಮಾಡಬೇಕು. ಅಪಮೃತ್ಯು, ಅದೇ ರೀತಿಯಾಗಿ ಕಾಲಮೃತ್ಯು, ಹೀಗೆ ಒಂದು ರೀತಿಯಾಗಿರ್ತಕ್ಕಂತಹ ಮೃತ್ಯು, ಕಾಲಮೃತ್ಯುಗಳಾಗಿದ್ದರೆ ಅದು ಸಹಜವಾಗಿ ಜನ್ಮಾದಿ ಭಯ ದೂರವಾಗ್ತದೆ. ಇನ್ನು ಯಾವುದೋ ಕರ್ಮಾಂತರಗಳಿಂದಾಗಿ ನಮಗೆ ಆ ಮೃತ್ಯು ಎಂಬುದು ಬಂದಿರತಕ್ಕಂತಹದ್ದು ಅಂತಾದರೆ ಅದಕ್ಕೋಸ್ಕರವಾಗಿ ತಾನು ಜಪಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ತಾನು ತನ್ನ ಜೀವನವನ್ನು ಭಗವನ್ಮಯವಾಗಿ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಒಂದು ವೇದ ಮಂತ್ರದ ಯದಂತಿ ಹೆಚ್ಚಾದೂರಕ್ಕೆ ಅಂತ ಎಂಬಂತಹ ಮಂತ್ರ, ಪ್ರಸಿದ್ಧವಾಗಿರತಕ್ಕಂತಹ ಮಂತ್ರ, ಅದರ ಅರ್ಥವನ್ನು ಕಿಂಚಿತ್ತು ನಮ್ಮ ಮುಂದೆ ಉಪನಿಷತ್ಕಾರರು ತಿಳಿಸಿಕೊಡ್ತಾರೆ. ಯಾಕೆ ಏನಂತಂದರೆ, ನಮಗೆ ಬರತಕ್ಕಂತಹ ಏನು ದೂರ ಭಯಗಳು, ಬೇಕಾದಷ್ಟು ಭಯಗಳಿದೆ. ಯದಂತಿ ಹತ್ತಿರದಿಂದ ಬರತಕ್ಕಂತಹ ಭಯಗಳಿದೆ, ದೂರದಿಂದ ಬರತಕ್ಕಂತಹ ಭಯಗಳು. ಹತ್ತಿರದ ಭಯಗಳು ಅಂತ ಹೇಳಿದ್ರೆ ಮನುಷ್ಯನ ದೇಹದಲ್ಲಿಯೇ ಸನ್ನಿಹಿತವಾಗಿರತಕ್ಕಂತಹ ಕಾಮಕ್ರೋಧಾದಿಗಳು, ಅದರ ಭಯ ಇದೆ. ಇನ್ನು ದೂರದಿಂದ ಬರತಕ್ಕಂತಹ ಭಯಗಳು ಅಂತ ಹೇಳಿದರೆ ಹೀಗೆ ಯಾವುದು ಸಹಜವಾಗಿರತಕ್ಕಂಥವನು ಅದರ ಪರಿಹಾರವನ್ನು ಮಾಡಲಿಕ್ಕೋಸ್ಕರವಾಗಿ ಯದಂತಿ ಹೆಚ್ಚಾದೂರಕ್ಕೆ ಅಂತ ಆ ಮಂತ್ರದ ಅರ್ಥವನ್ನು ಅನುಸಂಧಾನ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಯದಂತಿ ಹೆಚ್ಚಾದೂರಕ್ಕೆ ಭಯಂ ವಿಂದತಿ ಮಾಮಿಹ ಹೇ ಪವಮಾನ ವಿತಜ್ಜಹಿ. ಭಕ್ತರನ್ನ ಪುನೀತನನ್ನಾಗಿ, ಪವಮಾನ ಶಬ್ದಕ್ಕೇನೆ ಅರ್ಥ ಅದು. ಪಾವಯತಿ, ನಮ್ಮನ್ನ ಯಾರು ಇದ್ದದ್ರಿಂದಾಗಿ ಈ ದೇಹ ಶುದ್ಧವಾಗಿರ್ತದೋ ಅವನನ್ನು ಪವಮಾನ ಅಂತ ಕರೆದದ್ದು. ಯಾರು ಇದ್ದದ್ರಿಂದಾಗಿ ದೇಹ ಪಾವಿತ್ರ್ಯ, ದೇಹದಲ್ಲಿ ಪ್ರಾಣದೇವರು ಇರುವುದರಿಂದಾಗಿ ಈ ದೇಹ ಪವಿತ್ರ. ಪ್ರಾಣದೇವರು ಹೊರಟು ಹೋದರೆ ದೇಹ ಮೈಲಿಗೆ. ಯಾಕೆ? ಈ ದೇಹವನ್ನು
ನಾವು ಮತ್ತೆ ನಮ್ಮ ಮನೆಯ ಒಳಗಡೆ ಇಟ್ಟುಕೊಳ್ಳೋದಿಲ್ಲ, ಬೇಡ. ದೇಹದಿಂದ ಹೊರಟು ಹೋಗಿದೆ ಇಟ್ಟುಕೊಳ್ಳುವ. ಯಾರಾದರೂ ಕೂಡ ಇದನ್ನು ನಾನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದರೆ ಹುಚ್ಚು ಅಂತ ಹೇಳ್ತಾರೆ. ಯಾಕೆ? ದೇಹದಲ್ಲಿ ಎಲ್ಲಿಯ ತನಕ ಪ್ರಾಣ ಇತ್ತೋ, ದೇವರಿತ್ತೋ, ಅಲ್ಲಿಯ ತನಕ ಈ ದೇಹದಲ್ಲಿ ಮೈಲಿಗೆ ಬರಲಿಲ್ಲ. ಯಾವಾಗ ಪ್ರಾಣದೇವರು ಹೊರಟು ಹೋದರೂ ದೇಹ ಮೈಲಿಗೆ ಆಯಿತು. ಅದನ್ನು ಹೇಳ್ತಾರೆ, ಶುದ್ಧಿಗೊಳಿಸತಕ್ಕಂಥವನು ಯಾರು ಕೇಳಿದ್ರೆ ಪವಮಾನ. ಹೇಳ್ತಾಳೆ, ಭಕ್ತರನ್ನ ಯಾರು ಅವನನ್ನು ಸ್ತೋತ್ರ ಮಾಡ್ತಾರೆ ಅಂಥವರನ್ನ ಶುದ್ಧವನ್ನಾಗಿ ಉಳಿಸತಕ್ಕಂಥವನು ಪವಮಾನ. ಹೇಳ್ತಾರೆ, ನನಗೆ ಸಮೀಪದಲ್ಲಿ ಬರತಕ್ಕಂತಹ ಭಯಗಳು ಬೇರೆ ಬೇರೆ ಭಯಗಳು ಬರ್ತವೆ. ಯದಂತಿ ಹತ್ತಿರದಲ್ಲಿ ಬರತಕ್ಕಂತಹ ಭಯ, ದೂರದಿಂದ ಬರತಕ್ಕಂತಹ ಭಯ, ಎಲ್ಲವನ್ನು ಹೇ ಪವಮಾನ ವಿತಜ್ಜಹಿ, ನನ್ನನ್ನು ಅದರಿಂದ ಭಯಗ್ರಸ್ತನನ್ನಾಗಿ ನಾನು ಆಗಿದ್ದೇನೆ, ಅದರಿಂದ ನನ್ನನ್ನು ದೂರದನ್ನಾಗಿ ಮಾಡು ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಮತ್ತೆ ಮುಂದಿನ ಮಂತ್ರವನ್ನು ಹೇಳ್ತಾರೆ, ಹೇ ಪವಮಾನ ಅದ್ಯನಃ ಪವಿತ್ರೇಣ ವಿಸರ್ಷಿಣಿ ಯಪ್ಪೋತ ಸಪೂನಾತುನಃ. ನೀನು ಎಂಥವನಾಗಿದ್ದೆ ಕೇಳಿದ್ರೆ ಇಡೀ ಪ್ರಜೆಗಳಿಗೆ ಅಧಿಪತಿ ನೀನು. ಯಾಕೆ ಇಡೀ ದೇವತಾ ವರ್ಗವನ್ನ ಧಾರಣೆ ಮಾಡಿರ್ತಕ್ಕಂಥದ್ದು ನೀನಪ್ಪ. ದೇವತೆಗಳು ಕೂಡ ನಿನ್ನ ವ್ಯವಸ್ಥೆಯಲ್ಲಿ ಬರ್ತಾ ಇರ್ತಾರೆ. ಅದಾದ ಮೇಲೆ ನನ್ನನ್ನು ಲೋಕವನ್ನು ಪುನೀತನನ್ನಾಗಿ ಮಾಡತಕ್ಕಂತಹ ಸಾಮರ್ಥ್ಯವುಳ್ಳವನು ನೀನು. ಅಂಥವನು ನನ್ನನಿಗೆ ಒಳ್ಳೆಯ ಜ್ಞಾನವನ್ನು ನೀಡುವ ಮೂಲಕವಾಗಿ ನನ್ನನ್ನು ಪವಿತ್ರಗೊಳಿಸು. ನಾನು ಪವಿತ್ರಗೊಳಿಸುವುದು ಅಂತ ಹೇಳಿದರೆ ಕೇವಲ ಏನೇನೋ ಆಗೋದಿಲ್ಲ. ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದಿದು. ತತ್ವಜ್ಞಾನೇ ವಿಷ್ಣುಭಕ್ತೌ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೇ ವೇಗೇ ಚ ರಾಘವೇ ಚ ಇವ ಪ್ರಲಾಪಸ್ಯ ಚ ವರ್ಜನೆ. ಪ್ರಾಣದೇವರಲ್ಲಿ ಪ್ರಾರ್ಥನೆ ಇದನ್ನು ಮಾಡಬೇಕು. ತತ್ವಜ್ಞಾನೇ ವಿಷ್ಣುಭಕ್ತೌ, ಒಳ್ಳೆಯ ತತ್ವಜ್ಞಾನವನ್ನು ಕೊಡು ಅಂತ ಹೇಳಿಕೊಂಡು ಪ್ರಾಣದೇವರನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾಣದೇವರು ರಾಮದೇವರ ಹತ್ರ ಕೇಳಿದ್ದು ಏನು ಕೇಳಿದರೆ ಏನೂ ಕೇಳಿಲ್ಲ. ರಾಮದೇವರು ಏನನ್ನು ಬೇಕಾದರೂ ಕೊಡಲಿಕ್ಕೆ ಸಾಮರ್ಥ್ಯ ಇತ್ತು. ಪ್ರಾಣದೇವರು ಹನುಮಂತ ಏನನ್ನು ಬೇಕಾದರೂ ಕೇಳ್ಬೋದಿತ್ತು. ಆದರೆ ರಾಮದೇವರು ಕೊಟ್ಟದ್ದು ಏನು ಕೇಳಿದರೆ ನಿನಗೆ ಏನು ಕೊಟ್ಟರು ಕೂಡ ಕಮ್ಮಿ, ನಿನ್ನನ್ನೇ ನಾನು ನಿನಗೆ ಅರ್ಪಿಸಿಕೊಳ್ತೇನೆ ಎಂದುಕೊಂಡು ರಾಮಂ ಅಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿ ವೀರವರೈ ಸಮೇತ ಚೂಡಾಮಣಿಂಬ ಪದಯೋರಿದಾಯ. ಚೂಡಾಮಣಿಯನ್ನು ಕೊಟ್ಟ ಸರ್ವಾಂಗೀ ಪ್ರಣದೇವಸ್ಯ ಚಕಾರ ಭಕ್ತ್ಯ. ಪ್ರಾಣದೇವರು ಪೂರ್ಣವಾಗಿ ರಾಮದೇವರಿಗೆ ಶರಣಾದರು. ರಾಮದೇವರು ಕೊಟ್ಟದ್ದೇನು? ಅನ್ಯವನ್ನು ತನಗೆ ಏನೋ ಕೊಟ್ಟರು ಕೂಡ ಇವನಿಗೆ ಕಮ್ಮಿ, ಹನುಮಂತನಿಗೆ ಏನು ಕೊಟ್ಟರು ಕೂಡ ಕಮ್ಮಿ. ಅದಕ್ಕೋಸ್ಕರ ನನ್ನನ್ನೇ ನಾನೇ ಇವನಿಗೆ ಸಮರ್ಪಣೆ ಮಾಡಿಬಿಡ್ತೇನೆ ಅಂತ ಹೇಳಿಕೊಂಡು ರಾಮದೇವರು ಪ್ರಾಣದೇವರನ್ನು ಆಲಿಂಗನೆ ಮಾಡಿಬಿಟ್ರಂತೆ. ಅದನ್ನು ಹೇಳ್ತಾರೆ, ನನ್ನನ್ನು ಶುದ್ಧಿಗೊಳಿಸಬೇಕು. ಶುದ್ಧಿಗೊಳಿಸೋದು ಯಾವುದರಿಂದ ಕೇಳಿದ್ರೆ ಒಳ್ಳೆಯ ಜ್ಞಾನದಿಂದಾಗಿ. ನನಗೆ ಜ್ಞಾನವನ್ನು ಕೊಡಪ್ಪ. ನನಗೆ ಜ್ಞಾನ ಇಲ್ಲ. ನನಗೆ ದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ, ದೇವರನ್ನ ಕೇಳಬೇಕು ಅಂತ ಗೊತ್ತಿಲ್ಲ, ಯಾರನ್ನ ಬೇಡಬೇಕು ಅಂತ ಗೊತ್ತಿಲ್ಲ. ಅಂತಹ ಶುದ್ಧವಾಗಿರ್ತಕ್ಕಂತಹ ಜ್ಞಾನವನ್ನು ಕೊಡುವಂತೆಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಅದಾದ ಮೇಲೆ ಮುಂದಿನ ಮಂತ್ರವನ್ನು ಹೇಳ್ತಾರೆ, ಯಷ್ಟೇ ಪವಿತ್ರಂ ಅರ್ಚಿಷ್ಯಗ್ನಿ ವಿತತವಂತರ ಬ್ರಹ್ಮತೇನ ಪುನೀನಃ. ಶರೀರ ನಿಯಂತ್ರಗಳು ಹಿಂದೆ ಒಂದಷ್ಟು ದೃಷ್ಟಾಂತಗಳನ್ನು ನೋಡಿದ್ವಿ. ಯಾರು ಇದ್ದದ್ರಿಂದಾಗಿ ಚೇಷ್ಟೆಗಳು ಆಗ್ತವೆ ಅಂತ. ಪ್ರಾಣದೇವರು ಇದ್ದದ್ರಿಂದಾಗಿ ಚೇಷ್ಟೆ, ಪ್ರಾಣದೇವರು ಹೋದಾಗ ಚೇಷ್ಟೆಗಳಿಲ್ಲ. ಯಾಕೆ? ಒಂದು ಒಳ್ಳೆಯ ದೃಷ್ಟಾಂತವನ್ನು ಉಪನಿಷತ್ತೇ ಕೊಟ್ಟಿತ್ತು. ಯಾವುದು? ಆ ದೇವತೆಗಳಲ್ಲಿ ಆಗಿರತಕ್ಕಂತಹ ಪೈಪೋಟಿ, ಯಾರು ದೊಡ್ಡವನು ಅಂತ ಹೇಳಿದಾಗ ತತ್ವಾಭಿಮಾನಿ ದೇವತೆಗಳು ಕೈಯ ಅಭಿಮಾನಿ, ಕಾಲಿನ ಅಭಿಮಾನಿ, ಕಿವಿಯ ಅಭಿಮಾನಿ, ಕಣ್ಣಿನ ಅಭಿಮಾನಿ ಎಲ್ಲರೂ ಕೂಡ ಒಂದು ಶರೀರವನ್ನು ಪ್ರವೇಶ ಮಾಡಿದರು. ಆದರೆ ಅದರಲ್ಲಿ ಏನೂ ಆಗಿಲ್ಲ. ಪ್ರಾಣದೇವರಿಲ್ಲ, ದೇವತೆಗಳಿದ್ರು, ಏನೂ ಕ್ರಿಯೆ ಆಗಿಲ್ಲ. ಪ್ರಾಣದೇವರು ಬಂದರು, ಎಲ್ಲ ಕ್ರಿಯೆಗಳು ಆಯಿತು. ಆದ್ದರಿಂದ ಯಾರು ಉತ್ತಮ ಅಂತಾಯಿತು, ಪ್ರಾಣದೇವರು ದೊಡ್ಡವರು ಅಂತಾಯಿತು. ಹೀಗೆ ಸರ್ವ ನಿಯಾಮಕರಾಗಿರ್ತಕ್ಕಂಥವರು ಅಂತಹ ಪರಮಾತ್ಮನನ್ನು ನನ್ನ ಮನಸ್ಸಿನಲ್ಲಿ ಇರಿಸಿ ತನ್ಮೂಲಕವಾಗಿ ನನ್ನನ್ನು ಪರಬ್ರಹ್ಮ ಜ್ಞಾನ ನೀಡುವ ಮೂಲಕವಾಗಿ ನನ್ನನ್ನು ಪವಿತ್ರಗೊಳಿಸಲಿ ಅಂತ ಹೇಳಿಕೊಂಡು ಪ್ರಾಣದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಅದಾದ ಮೇಲೆ ಮುಂದೆ
ಹೇಳ್ತಾರೆ, ಉಭಾಭ್ಯಾಂ ದೇವ ಸವಿತಃ ಪವಿತ್ರೇಣ ತಮೇನ ಚ. ಜ್ಞಾನೋತ್ಪತ್ತಿಗೆ ಕಾರಣ ಅಂತಹ ಆ ಸೌಮ್ಯ ಸ್ವರೂಪ, ಅದಾದ ಮೇಲೆ ಭಕ್ತರಿಗೆ ಏನು ಬೇಕಾದರೂ ಕೇಳಿದ್ರೆ ಕೊಡತಕ್ಕಂತಹ ಸಾಮರ್ಥ್ಯವುಳ್ಳವರು. ಎಲ್ಲಿಯ ತನಕ ಅಂತ ಹೇಳಿದ್ರೆ ಹೇಳ್ತಾರೆ, ವಾಯುದೇವರಿಗೆ ಎಲ್ಲಿಯ ತನಕ ಸಾಮರ್ಥ್ಯ ಉಂಟು ಅಂತ ಕೇಳಿದ್ರೆ ಮೋಕ್ಷವನ್ನು ಕೂಡ ಕೊಡ್ಬೋದಂತೆ ಬೇಕಾದರೆ. ಆದರೆ ಮೋಕ್ಷವಿದ್ಯೆ ಜನಾರ್ದನ, ಮೋಕ್ಷವನ್ನು ಕೊಡುವಂಥ ಸಾಮರ್ಥ್ಯ ಭಗವಂತನಿಗೆ ಮಾತ್ರ. ಆದರೆ ಭಗವಂತನ ಆದೇಶಕ್ಕೆ ಸರಿಯಾಗಿ, ಭಗವಂತನ ಅನುಗ್ರಹಕ್ಕೆ ಸರಿಯಾಗಿ ವಾಯುದೇವರು ಒಬ್ಬ ಜೀವನಿಗೆ ಮೋಕ್ಷವನ್ನು ಬೇಕಾದರೂ ಕೊಡಬಹುದು. ಆದರೆ ಮೋಕ್ಷವನ್ನು ಕೊಡುವುದು ಅದು ಭಗವಂತನ ಧರ್ಮ. ಭಗವಂತನೇ ಮೋಕ್ಷವನ್ನು ನೀಡುವಂತಹದ್ದು. ಅಂತಹ ಅಷ್ಟು ದೊಡ್ಡ ಆ ಸಾಮರ್ಥ್ಯವುಳ್ಳವರು. ಅಂತಹ ಭಗವಂತ ಕ್ಷೀರಾಬ್ದಿಯಲ್ಲಿ ಭಗವಂತನ ಧಾಮ 3: ವೈಕುಂಠ, ಅನಂತಾಸನ ಮತ್ತೆ ಶತದ್ವೀಪ. ಈ 3ರಲ್ಲಿಯೂ ಕೂಡ ಇರತಕ್ಕಂಥವನು. ಅಂತಹ ಭಗವಂತನ ಅನುಗ್ರಹದಿಂದಾಗಿ ನಮ್ಮನ್ನ ಪವಿತ್ರಗೊಳಿಸುವಂತ ಹೇಳಿಕೊಂಡು ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಆ ಭಗವಂತನ ಸ್ತೋತ್ರವನ್ನು ಮಾಡುವ ಮೂಲಕವಾಗಿ ಮತ್ತೆ ಆದಿಪ್ರತ್ನಸ್ಯರೇತ ಸಹ ಭಗವಂತನನ್ನ ಕಾಣ್ತಾರಂತೆ. ಎಂತಹ ಭಗವಂತ ಅಂತ ಕೇಳಿದ್ರೆ ಜ್ಯೋತಿರ್ಮಯನಾಗಿರ್ತಕ್ಕಂತಹ ಭಗವಂತ. ಅಂತಹ ಭಗವಂತನನ್ನ ಕಾಣುವ ಮೂಲಕವಾಗಿ ನಮಗಿರತಕ್ಕಂತಹ ಭಯಗಳು ಏನು? ಭಯಗಳು ಮರಣ ಭಯ. ಅದನ್ನೇ ಉಪನಿಷತ್ತು ಹೇಳಿದ್ದು. ಮರಣ ಭಯ ಸಹಜವಾಗಿ ನಾವು ಹೇಳಬಹುದು, ನನಗೆ ಯಾವ ಭಯವೂ ಇಲ್ಲ ಅಂತ. ಹೊರಗಿನ ಭಯ ಇಲ್ಲದಿದ್ದರೂ ಕೂಡ ಹತ್ತಿರವಾದಾಗ ಅಥವಾ ವಯಸ್ಸಾದಾಗ ಸಹಜವಾಗಿರತಕ್ಕಂಥ ಒಂದು ಭಯ ಬಂದೇ ಬರ್ತದೆ. ಅದು ಯಾವುದು ಕೇಳಿದ್ರೆ ಮರಣ ಭಯ. ನಾವು ನಮ್ಮವರನ್ನು ಬಿಟ್ಟು ಹೋಗಬೇಕು ಎಂಬಂತಹ ಒಂದು ಚಿಂತನೆ ಸಹಜವಾಗಿ ಬರ್ತದೆ. ಇದೆಲ್ಲವನ್ನೂ ಕೂಡ ನಾವು ದೂರ ಇದನ್ನು ಮೆಟ್ಟಿ ಭಗವಂತನ ಕಡೆಗೆ ನಾವು ಹೋಗುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಾದರೆ ಈ ಮಂತ್ರದ ಚಿಂತನೆಯನ್ನು ನಿತ್ಯದಲ್ಲೂ ಕೂಡ ನಾವು ಅನುಸಂಧಾನವನ್ನು ಮಾಡಬೇಕು. ಇದನ್ನು ಮಾಡಿದಾಗ ಉದ್ವಯಂ ತಮಸಸ್ಮರಿ ಜ್ಯೋತಿಷ್ಪಶ್ಯಂತ ಉತ್ತರಂ ದೇವಂ ದೇವತ್ರ ಸೂರ್ಯಮಗನ್ಮ ಜ್ಯೋತಿರುತ್ತಮಂ. ಭಗವಂತ ಎಂಥವನು ಕೇಳಿದ್ರೆ ಅಜ್ಞಾನದ ತಮಸ್ಸನ್ನು ಬಿಟ್ಟು ಒಳ್ಳೆಯ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತ, ಜ್ಯೋತಿರ್ಮಯನಾಗಿರ್ತಕ್ಕಂತಹ ಭಗವಂತ ಉದಿಸಿದ್ದಾನೆ ಎಂಬುದಾಗಿ ಉಪನಿಷತ್ತು ಹೇಳ್ತದೆ. ಅಂತಹ ಜ್ಯೋತಿರ್ಮಯನಾಗಿರ್ತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡಿದೆವು ಅಂತ ಹೇಳಿದರೆ ನಮ್ಮಲ್ಲಿರತಕ್ಕಂತಹ ಒಳಗಿರತಕ್ಕಂತಹ ಭಯ ಇದೆಲ್ಲವೂ ಕೂಡ ಪರಿಹಾರವಾಗಲಿ ಎಂಬುದಾಗಿ ಐತರೇಯ ಉಪನಿಷತ್ತು ನಮಗೆ ಭಯವನ್ನು ಅದನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಟ್ಟಿದೆ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಆಗಲಿ ಎಂಬುದಾಗಿ ಪ್ರಾಣದೇವರಲ್ಲಿ, ವಿಶೇಷವಾಗಿ ರಾಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಪ್ರವಚನವನ್ನು ಹರಿಪ್ರಿಯತಾ ಶ್ರೀಕೃಷ್ಣ ಅರ್ಪಿತಮಸ್ತು.